ಡೇ 5 ಸ್ಟಾರ್ಟ್ ಆಯಿತು. ಅರ್ಲಿ ಮಾರ್ನಿಂಗ್ ಇವಾಗ 6:30 ಬೆಳಿಗ್ಗೆನೇ ಯಾವುದೋ ಒಂದು ಇದೇನಂತಾರೆ ಇನ್ಸೆಕ್ಟಲ್ಲ ಇದನ್ನ ವಾಮ್ ಅಂತಾರೆ. ಇಲ್ಲ ಗೆಸ್ಟು ನಮ್ಮ ಕಡೆ ಗೆಸ್ಟ್ ಬಂದವ್ರೆ. ಇವಾಗ ಏನಿಲ್ಲ ನವೀನ ಎತ್ತು ಸುಖನೇ ಇದು ಬಿಟ್ಬಿಟ್ಟು ಹೇಳ್ತೀನಿ ಬಿಡೋಲ್ಲ ಮರಿ ಹಾಕೊಂಡ್ಲಿ ಅದ್ಲಿ ಪಾಪಲ್ಲಿ ಹಾಕೋರೆ. ನಾನ್ ವೆಜ್ ಅಂದ್ರೆ ಇಷ್ಟ ಅನ್ಕೊಡು ಉದ್ರಪ್ಪ ನಾನು ಕುಕ್ ಮಾಡಿಕೊಡ್ರಿ ತಿಂತೀನಿ ನಾನು ಅಷ್ಟೇ. ನಮ್ದು ಅಷ್ಟೇ. ಆಪೋಸಿಟ್ ಇರೋದು ಇಲ್ಲಿರೋದೆಲ್ಲ ಸೇಮ್. ನವೀನ್ ಹುಟ್ಟುಹಬ್ಬದ ಶುಭಾಶಯಗಳು. ಹೆಂಗಿದೆ ಟೇಸ್ಟ್ ಮಾಡೋ. ಸುಕನ್ಯ ಹೆಂಗಿದೆ? ಮಾಡಿಲ್ಲ ಏನು ಅರ್ಲಿ ಮಾರ್ನಿಂಗ್ ಇದು ಕೊಟ್ಬಿಟ್ಟವ್ರು ಇವರು. ಅಲ್ಲ ಇಡ್ಲಿ ಏನೋ ಕೊಟ್ಟಿದ್ದು ಚೆನ್ನಾಗಿದ್ದೀರ. 8:30ಗೆ ನಮ್ಮ ಕ್ಯಾಬ್ ಬರುತ್ತೆ. ಸ್ನೇಹಿತರೆ, ನ್ಯಾಚುರಲ್ ಬ್ರಿಡ್ಜ್ ಹತ್ರ ಬಂದಿದ್ರಿ. ಇಲ್ಲಿ 1.5 ಅವರ್ ಟೈಮ್ ಸ್ಪೆಂಡ್ ಮಾಡ್ಬೋದು. ನಮ್ಮದು ಶಿಪ್ ಟೈಮಿಂಗ್ಸ್ ಇರೋದು 11:15ಗೆ. ಏನೋ ತಗೊತೀರಪ್ಪಿ? ನಿಮ್ಮ ಹತ್ರ ದುಡ್ಡಿಲ್ವಾ? ಸುಖಾನ್ ಹತ್ರ ಏನೋ ಕ್ಯಾಶ್ ಇಲ್ಲ ಅಂದರೆ ಅದೇ ಕ್ಯಾಶ್ ಇಲ್ಲ ಅದು ನಾವು ಒಪ್ಕೊತೀನಿ. ಅಮೌಂಟ್ ಇಲ್ಲ ಅಂದರೆ RBIಗೆ ಮೋಸ ಮಾಡ್ದಂಗೆ ನೀನು. RBI ಕೇಳಿದ್ರೆ RBI ಅಯ್ಯೋ ಏನೋ ಸುಖಾನಿ ಹತ್ರ ಕಾಸಿಲ್ವಾ ಅವರೇ ಶಾಕ್ ಆಗಿಬಿಡ್ಬೇಕು. ಆಯ್ತು ಕೆಳಗಡೆ ನೋಡ್ಕೊಂಡು ಹೋಗಿ ಅಂದಿ. ಸ್ನೇಹಿತರೆ, ಫೋಟೋಸ್ ಅಂತ ಸಾಯ್ತಾವನ್ನ ನವೀನು. ಸೇಮ್ ಪೋಸ್ ಕೊಡು ಹಂಗೆ. ಏನು ತೋರಿಸ್ತಿರೋದು ನವೀನ್ ಹತ್ರ? ಸೂರ್ಯನೂ ಆ ಕಡೆ ಇದ್ದಾನೆ. ಏನ ತೋರಿಸ್ತಿದ್ಯಾ ಆ ಕಡೆ? ನಮ್ಮ ನಯನ್ ಹೊಸ ಫೋಟೋಗ್ರಾಫರ್ ಆಗಿಬಿಟ್ಟಿರೋದು ಈ ಟ್ರಿಪ್ಪಲ್ಲಿ. ನ್ಯಾಚುರಲ್ ಬ್ರಿಡ್ಜಲ್ಲಿ ನ್ಯಾಚುರಲ್ ಆಗಿ ಪೋಸ್ ಕೊಡಬೇಕು. ಬಂದರೆ ನ್ಯಾಚುರಲ್ ಬ್ರಿಡ್ಜ್ಗೆ, ಇದು ನ್ಯಾಚುರಲ್ ಆಗಿ ಬ್ರಿಡ್ಜ್ ಅದೇ ಫಾರ್ಮ್ ಆಗಿಬಿಟ್ಟಿರೋದು. ಅದಕ್ಕೆ ಇದನ್ನು ನ್ಯಾಚುರಲ್ ಬ್ರಿಡ್ಜ್ ಅಂತ ಕರೀತಾರೆ. ಹಂಗೆ ಒಂದು ರೈಟ್ ಸೈಡ್ ಪ್ಯಾನು, ಲೆಫ್ಟ್ ಪ್ಯಾನು. ಬಾ ಹಂಗೆ ಹೋಗೋಣ. ಯಾವುದು ಫಿಶ್ಗಳು ನೋಡಿ ಹೆಂಗೈತೆ ಚಿಕ್ಕ ಚಿಕ್ಕದು. ಅಲ್ಲೂ ಏನೋ ಎಕ್ಸ್ಪ್ಲೇನ್ ಮಾಡ್ತಾವನಪ್ಪಿ. ಅದೇ ಗೈಡ್ ಏನೋ ಎಕ್ಸ್ಪ್ಲೇನ್ ಮಾಡ್ತಾವ. ನೀಟಾಗಿ ಕೇಳಿಸ್ಕೊ. ಬಾ ಸೈಡಾಗಿ ಹೋಗಿ ನಿಂತ್ಕೊಳ್ಳೋಣ. ಇದ್ರ ಬಗ್ಗೆ ಏನೋ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಾವು ಬಂದಿದ್ದ ತಕ್ಷಣ ವಾಟರ್ ಕ್ಲೀನ್ ಆಗಿದೆ. ಅಲ್ಲ ಅವನು ಏನೋ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದ ಗುರು. ನಾವು ಬಂದಿದ್ದ ತಕ್ಷಣ ಎಸ್ಕೇಪ್ ಆಗ್ಬಿಟ್ಟು ಬಾ ಹಂಗೆ ಹೋಗಿ ಸೈಡಾಗಿ ನಿಂತ್ಕೊಳ್ಳೋಣ. ಏನಾಗೋದಿಲ್ಲ ಕೇಳಿಸ್ಕೊಂಬಿಡೋಣ ಹಂಗೆ ಹೋಗಿ. और दिखाओ छोटा फिश दिखाओ आपको।
ये है बड़ा फिश हाँ बड़ा फिश है ಎಲ್ಲಿ ಬಡ ಫಿಶು ಅದೇನಾ ಬಡ ಹಂಗೆ ಕೇಳಿಸ್ಕೊಂಡ್ರಿ ಸ್ನೇಹಿತರೆ ಏನೋ ಹೇಳ್ತಾವನಪ್ಪಿ ಅಲ್ಲೆಲ್ಲಿ ಹೋಗ್ತೀಯ ಏನು ಮಾಡ್ತೀಯ ಅಲ್ಲಿವರೆಗೂ ಹೋಗಿ ಅಲ್ಲಿವರೆಗೂ ಹೋಗೋರು ನೋಡು ನೋಡಿ ಸ್ನೇಹಿತ ಹೆಂಗಿದೆ ವ್ಯೂ ಮಸ್ತಾಗಿದೆ ವ್ಯೂ ಮಾತ್ರ ಓ ಶಟ್ ಇವತ್ತು ಈ ದಿನ ನೆನಪಿರಲಿ ಏನಾಗಿದೆ ಅಂದರೆ ಒಂದು ಹುಡುಗನಿಗೆ ಕೊಡೆ ಹಿಡಿತಾ ಇದ್ದಾರೆ ಅದು ಇತಿಹಾಸದಲ್ಲೇ ನಡೆದಿಲ್ಲ ಹಿಸ್ಟ್ರಿಯಲ್ಲೇ ಆಗಿಲ್ಲ ಅದು ಇಲ್ಲ ನಮ್ಮ ಇದ್ರಲ್ಲಿ ಆಗಿಲ್ಲ ಅದು ನಮಗೊಂದು ಹಿಸ್ಟ್ರಿ ಇರ್ತದಪ್ಪ ಏನು ಬೇರೆಯವ್ರದ್ದೆಲ್ಲ ಹಿಸ್ಟ್ರಿ ಅಲ್ಲ ನಮ್ಮದು ಹಿಸ್ಟ್ರಿನೇ ಸುಕನ್ಯ ಏನೋ ಹೊಡೆ ಹಿಡಿತೈತಲ್ಲ ಥ್ಯಾಂಕ್ ಯು ಸ್ನೇಹಿತರೆ ಮುಂದೆ ನೋಡು ನಕ್ಕೊಂಡು ಬಿದ್ದೋಗ್ಬಿಡ್ಬೇಡ ಆಮೇಲೆ ಅಲ್ವಾ ನೋಡಿ ಅಷ್ಟೇ ಹೇಳಿದ ತಕ್ಷಣ ಹಿಂದೆ ಹೊಂಟೋಳು ಹೋವೆ ಇಲ್ಲಿ ನೋಡಿ ಫೋಟೋ ಶೂಟ್ ಮಸ್ತಾಗೈತೆ ಹಿಡಿಯೋಬಿ ಫೋಟೋ ಇಲ್ಲೊಂದು ಫೋಟೋ ಶೂಟ್ ನಡೀತಾ ಇದೆ ಇಲ್ಲೊಂದು ಫೋಟೋ ಶೂಟು ಅವ್ರು ನೋಡೋರು ಇವನೆಲ್ಲ ಇವನು ಆಕ್ಟೋಪಸ್ಸು ಅಯ್ಯೋ ಆಕ್ಟೋಪಸ್ ಇದು ಇರೋದ ಇಲ್ಲಿ ಇರ್ತದೆ ಇಲ್ಲೆಲ್ಲ ಇರೋಲ್ಲ ರೇ ಕ್ರ್ಯಾಬ್ ನಾನು ನೋಡಿದೆ ಇಲ್ಲಿ ಇಬ್ಬರು ಕಪಲ್ ಹೋಗ್ತಾ ಇದ್ದಾರೆ ಪಿಂಕಾ ಅದು ಹಾಂ ಪಿಂಕ್ ಹಾಕ್ಕೊಂಡಿದೆಯಲ್ಲ ಹುಡುಗಿ ಅದೇ ಇಲ್ಲೇ ಕಾಣಿಸ್ತೈತೆ ನೋಡಿ ಅವ್ರು ಬಂದು ಫಸ್ಟ್ ದಿನದಿಂದ ಅವರು ಎಟಿನಲ್ ಸಂಡಮನ ಹತ್ರನೇ ಇದು ಮಾಡಿಸಿರೋದು ಅನಿಸುತ್ತೆ ನಾವೆಲ್ಲೇ ಇಲ್ಲಿ ಹೋಗಿದ್ದೀರ ಎಲ್ಲ ಕಡೆ ಅವ್ರು ನಾವು ನೋಡಿದ್ದೀರಿ ಎಕ್ಸ್ಕ್ಯೂಸ್ ಮೀ ಫೋಟೋ ಇದಕ್ಕೋ ಭಯ್ಯ ಹಿಡಿಯೋಕೆ ಏನಂತಾರೆ ಹಾಯ್ ಬ್ರೋ ನೋಡಿದ ತಕ್ಷಣ ಹಾಯ್ ಅಂದ್ಬಿಟ್ರು ಪಾಪ ಇದ್ದಾರೆ ರೂಮ್ ಚೆಕ್ಔಟ್ ಆಗಿ ಫುಲ್ ನಿದ್ದೆ ಕಣ್ಣಲ್ಲಿತ್ತು ವಿಡಿಯೋ ಆನ್ ಮಾಡಿದ ತಕ್ಷಣ ಫುಲ್ ಅಲರ್ಟ್ ಆಗ್ಬಿಟ್ಲು ಚೆಕ್ಔಟ್ ಆಯಿತು ರೂಮ್ ಚೆಕ್ಔಟ್ ಆಗಿ ನಾವು ಕ್ರೂಸಲ್ಲಿ ಬಂದಿದ್ದೀವಿ ಇದು 11:45 11:15ಗೆ ಡಿಪಾರ್ಚರ್ ಆ್ಯಕ್ಚುಲಿ 11:30 ಆಯಿತು ಮೇ ಬಿ ಇನ್ನೊಂದು 20 ಮಿನಿಟ್ಸ್ ಆಗುತ್ತೆ ಇಲ್ಲಿಂದ ಪೋರ್ಟ್ ಪ್ಲೇರ್ಗೆ 1 hour 45 minutes ಆಲ್ಮೋಸ್ಟ್ 2 hours ಆಗುತ್ತೆ ಇವಾಗ 2 o'clock ಒಳಗಡೆ ಪೋರ್ಟ್ ಪ್ಲೇರ್ ನಾವು ರೀಚ್ ಆಗ್ತೀವಿ ಅಲ್ಲಿಂದ ಒಂದು ಬೀಚ್ ಇದೆ ಮತ್ತು ಸೆಲ್ಯುಲಾರ್ ಜೈಲು ನೋಡೋಣ ಸ್ನೇಹಿತರೆ ನೀಲೆಲ್ಲ ಮುಗಿಸ್ಕೊಂಡು ಪೋರ್ಟ್ ಪ್ಲೇರ್ಗೆ ಬಂದು ರೀಚ್ ಆಗಿದ್ದೀರಿ ಇದು ಸೆಲ್ಯುಲಾರ್ ಜೈಲು ಇಲ್ಲಿ ಆಲ್ಮೋಸ್ಟ್ ಮಿನಿಮಮ್ 1.5 hour ಆಗುತ್ತೆ ಎಲ್ಲ ಇದು ನೋಡೋಕ್ಕೆ ನವೀನು ಹಿಡಿಯೋ ನವೀನ ಒಂದು ನಿಮಿಷ ಸ್ನೇಹಿತರೆ ಎಂಟ್ರಿ ಟಿಕೆಟು ಓಕೆ ಎಂಟ್ರಿ ಟಿಕೆಟು 30 ರೂಪಾಯಿ ವಿಡಿಯೋ ಕ್ಯಾಮ್ರಾ ತೆಗಿಬೇಕಂದ್ರೆ 200 ಒಬ್ಬರಿಗೆ ಎಂಟ್ರಿ ಟಿಕೆಟ್ ಬಂದು 30 ರೂಪಾಯಿ ಯಾಕೋ ಒಳಗಡೆ ಬಿಡಲ್ಲ ಅನಿಸುತ್ತೆ ವಿಡಿಯೋ ಇದು ಮಾಡೋಕ್ಕೆ ನೋಡೋಣ ವಿಡಿಯೋ ಮಾಡೋಂಗಿಲ್ಲ ಅನಿಸುತ್ತೆ ಬಟ್ ಏನೋ ನೋಡೋಣ
ಗೈಡ್ ಅವರು ಗೈಡ್ ಎಕ್ಸ್ಪ್ಲೈನ್ ಮಾಡ್ತಾ ಅವ್ರೆ. ಸೆಲ್ಯುಲಾರ್ ಜೈಲ್. ಗೈಡು ವಿ ಶೇಪ್ ಕಟ್ಬಿಟ್ಟಿರೋದು ಇವರು. ಈ ಕಡೆ ಒಂದು ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದು ವಿ ಶೇಪ್ ಥರ ಜೈಲು. ಏನೋ ಫೋಟೋಸ್ಗಳು ಹಾಕೋರ ನವೀನ ಜಮಾನ್ದು ರೋಸ್ ಐಲ್ಯಾಂಡ್. ಓಕೆ ಜೈಲ್. ಓ ಗೊತ್ತು ನಿಮ್ಮಂಥವ್ರಿಂದ ನಾಯಿ ಕೆಲಸ ಮಾಡ್ತಾರೆ ಅಂತ. ನವೀನ್ ಬರ್ಡೇ ದಿನ ಜೈಲ್ಗೆ ಹೋಗಿ ಸೇರ್ಕೊಂಡ್ಬಿಟ್ಟವನೆ. ಕಷ್ಟ ಇದೆ. ಕಂಬಿ ಅನ್ಸೋ ಅಪಿ. 100% ಬರ್ತಾ ಇಲ್ಲ ಬಿಡು. ನೀ 100% ಕಲ್ಲನೆ ಬಿಡು, ಡೌಟೇ ಇಲ್ಲ. ಬೇಡಿ ಒಂದು ಇದಾಗಬೇಕಷ್ಟೆ. ತಟ್ಟೆನೂ ಇಕ್ಕವ್ರ. ಹಾಂ ಅದೇ ಫುಡ್ಡು. ಅಪ್ಪ ನೋಡುವರು ಜೈಲು ಇಷ್ಟೇ. ಆಚೆ ಇರ್ತದೆ ಅನ್ಸುತ್ತೋ. ಕೆಲವು ಜೈಲಲ್ಲಿ ಮಾತ್ರ ಒಳಗಡೆ ಇಟ್ಟಿರ್ತಾರೆ, ಬಟ್ ಕೆಲವು ಮೋಸ್ಟ್ಲಿ ಆಚೆ. ಇಲ್ಲಿ ನೋಡೋಣ ಬಾ. ಆ ಕಡೆನೇ ಈ ಕಡೆನಾ ಬರ್ಬೇಕಂತ. ಅಲ್ಲ ಹಿಂಗೆ ಹೋಗೋದು ನೋಡ್ತಾ ಇದ್ದೀನಿ. ಎಲ್ಲ ಜೈಮ್ ಸೇಮು. ಎಲ್ಲ ಜೈಮ್ ಸೇಮ್ ಅಪ್ಪಿ ಹೋಗ್ರ. ನವೀನ್ ವೀರ್ ಸವಕರ್ಸ್ ಸೆಲ್ ಏನದ? ಹ್ಞೂ ಎಲ್ಲ ಸೇಮ್. ಇಲ್ಲಿ ನೋಡಿ ಲಾಕು. ಇಲ್ಲಿ ಏನಕ್ಕೆ ನಾವು ಇದು ಪೊಲೀಸು ಚೆಕ್ ಮಾಡೋಕ್ಕಲ್ಲ? ವಾಚ್ ಟವರ್. ಅದು ಯಾರು ಅಟ್ಯಾಕ್ ಮಾಡ್ತಾವ್ರ ಏನು? ಅರೆಸ್ಟ್ ಆಗಿರೋ ಬಂದು ಎಲ್ಲಾದರೂ ಇದು ಮಾಡ್ತಾ ಎಸ್ಕೇಪ್ ಆಗ್ತಾವನು ಮಾನಿಟ್ರಿಂಗ್. ಅದೇ ಈ ಕಡೆಯಿಂದ ಯಾರನ್ನ ಬರ್ತಾವ್ರ ನಮ್ಮ ಅಟ್ಯಾಕ್ ಮಾಡೋಕ್ಕೆ ಅಂತ. ಅಂದರೆ ಪ್ರಿಸನಲ್ಲಿ ಇರ್ತಾರಲ್ಲ, ಯಾರಾದ್ರು ಎಸ್ಕೇಪ್ ಆದರೆ ಇಲ್ಲಿಂದ ಕಾಣುತ್ತೆ ಜೈಲಲ್ಲಿ ಅಲ್ವಾ? ಇದು ಮಸ್ತಾಗೈತೆ. ಲೈಟ್ ಶೋನಾ? ನೈಟು ಸಿಲ್ವರ್ ಜೈಲ್ ಅಂತ ಲೈಟ್ ಶೋ. ಹಾಂ ಮತ್ತೆ ಇಲ್ಲಿ ಬರ್ಬೇಕೇನೋ. ತಿರ್ಗಾ ಮತ್ತೆ ಬರಬೇಕು. ಹೌದು, ತಿರ್ಗಾ ಬರೋಣ ಬಿಡು. ಮತ್ತೆ ಏನು ಸುಮ್ಮನೆ 1.5 hour ಅಂದರು ಸುತ್ತ ನೋಡೋಕ್ಕೆ. ಹಿಂಗೆ ನಾವು 50 minutesಲ್ಲಿ ಬಂದುಬಿಟ್ರಿ. ನಾವು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದೀವಿ ಇವಾಗ. ಯಾರು ಇಷ್ಟು ಬೇಗ ಈ ಸೆಲ್ಯುಲರ್ ಜೈಲನ್ನ ನೋಡ್ಕೊಂಡು ಹೋಗಿರೋದು.
ಅವರೇನೋ ಹಿಂದಿಯಲ್ಲಿ ಹೇಳ್ತವ್ರೆ, ನಮ್ಗೆ ಅರ್ಥ ಆಗಲ್ಲ ಅವ್ರ ಭಾಷೆ. ನೋಡೋಣ ಬಾ. ಇದರ ಸೆಲ್ಯುಲಾರ್ದಲ್ಲಿ ಮುಗಿಸ್ಕೊಂಡು ಅಲ್ಲೇ ಲಂಚ್ ಮುಗಿಸ್ಕೊಂಡು ಇವಾಗ ಬೀಚ್ ಹತ್ರ ಹೋಗ್ತಾಯಿದ್ದೀರಿ. ಕೌ ಬೀಚು ಸ್ಟ್ರೈಟು. ಫೋನ್ ಮಾಡಿದ್ರು ಇವ್ರಿಗೆ, ಏಜೆಂಟ್ಗೆ, ಕಾರ್ ತೊಗೊಂಡು ಬರ್ತಾ ಇದ್ದಾರೆ. ಬೆಳಿಗ್ಗೆ ನಗೀತಾ ಇರೋದಲ್ಲ ಅಮ್ಮಿ. ಕೌ ಬೀಚ್ ಮತ್ತೆ ಕೌ ಅಲ್ಲ ಅದೇ ಕೋ. ನಾನು ಎಲ್ಲ ಮಾತಾಡೋದು ತಪ್ಪು ಅಂದ್ಕೊಂಡ್ಬಿಟ್ಟಿರೋದು. ಅವ್ನು ತಿನ್ನೋದ್ರಲ್ಲಿ ಬಿಸಿ ಆಗೋಣ. ಅದನ್ನೇನು ಕೊಟ್ಟಿದ್ದವರು ಊಟ ಅದಲ್ಲ, ಅದೇನೋ ಕೊಡ್ತಾರಲ್ಲ, ಜೀರಿಗೆ ಕರೆಕ್ಟ್. ಈಗ ಸ್ಟ್ರೈಟ್ ಹೋಗ್ಬೇಕು ಸ್ನೇಹಿತರೆ ಕೌ ಬೀಚ್ಗೆ. ಕೌ ಅಲ್ಲ ಕೌ. ಇವಾಗ ಹೇಳ್ತಾ ಇಲ್ವಾ ನೀನು? ಬೇಕು ಅಂತ ಹೇಳಿದೆ. ಇವಾಗ ನಾನು ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದೀನಿ ಗುರು. ಇವಾಗೂ ಅಷ್ಟೇ ಹೋಗ್ಬಿಟ್ಟು ದುಮ್ಕಾದೆ ಇವಾಗ. ಇನ್ನೂ ಬಂದಿಲ್ಲ. ಕಾರ್ ತಗೊಂಡು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. 4-5 ಮಿನಿಟ್ಸ್ ಅಂದರು. ಸ್ವಲ್ಪ ಮುಂಚೆ ಕಾಲ್ ಮಾಡಿ. ಸ್ನೇಹಿತರೆ ಇದು ಕೋ ಬೀಚು. ಇದೇನು ಅಷ್ಟು ಕಷ್ಟ ಇದೆ ಬೀಚು, ಇಷ್ಟೇ ಇರೋದು. ಇಷ್ಟೇ ಬೀಚು. ಇಲ್ಲಿ ಯಾರು ಆಡ್ತಾನೂ ಇಲ್ಲ, ಸ್ವಿಮ್ಮು ಮಾಡ್ತಾ ಇಲ್ಲ. ಜಸ್ಟು ಕಾಲು ನಿನ್ಸ್ಕೊತಾರೆ, ಫೋಟೋಗಳು ಹಿಡ್ಕೊತಾರೆ, ಹೋಗ್ತಾ ಇರ್ತಾರೆ. ಮೈ ಫುಲ್ ಬೇಜಾನಿದೆ. ಇಷ್ಟೇ ಇರೋದು ಬೀಚು, ಅಷ್ಟೊಂದೇನಿಲ್ಲ. ಇದು ಹೆವ್ಯಾಗಿ ನಿದ್ದೆ ಬರ್ತಾಯಿದೆ. ಒಂದು ಟೀ ಕುಡ್ಕೊಂಬರೋಣ. ಏನಿಲ್ಲ, ಹಾಲು ಪೌಡ್ರ್ ಹಾಕ್ತಿ. ಹಾಂ ಕರಿ ಅವ್ರನ್ನ ಪ್ರೆಷರ್ ಆಗ್ಬಿಟ್ಟು ತಗೋಯ್ದು. ಫೋನಲ್ಲಿ ಚಾರ್ಜ್ ಮಾಡ್ಕೊಂಡು ಯಾರು ಮಾಡಿದ್ರೆ ಯಾರು ನಮಗೆ ನಾಳೆ ಹೋಗೋ ಟೈಮಲ್ಲಿ. ಏನು ತೊಗೊಂಡೋಗೋದು? ಎಲ್ರಿಗೂ ತೊಗೊಂಡೋಗ್ಬೇಕಂದ್ರೆ ಒಂದು ಕೀ ಚೈನ್ ತೊಗೊಂಡಾಕ ಎಲ್ಲೇ ಒಳಗಡೆ ಹಾಕ್ಬೇಕಲ್ಲ ಬಿಡು. ಓ ಕೆಳಗಡೆ ಇರೋದನ್ನ ತಿರ್ಗಿಸ್ಬೇಕು. ಕೆಳಗಡೆ ಅದನ್ನು ತಿರ್ಗಿಸೋ ಫಸ್ಟು. ಟೈಟ್ ಮಾಡ್ಬೇಕು ಫಸ್ಟ್ ಥ್ರೆಡ್ನ. ಕರೆಕ್ಟ್. ಮಾಡ್ತೀಯ ಇವತ್ತೇ? ಇವರು ಇವಾಗ ಮೆಸೇಜ್ ಮಾಡೋಣ. ಬರ್ತಾ ಇದೆಯಾ ಕರೆಕ್ಟಾಗಿ? ಮತ್ತೆ ಪಟ್ಟು ಮಾಡ್ತಾನ ಜೋರಾಗಿ? ಮಾಡಲ್ಲ. ಇದು ಬಂದಿದೆ ನವಿಂದು ಬರ್ಡೇ ಕೇಕು. ಅದು ಆ್ಯಕ್ಚುಲಿ ಕಾಂಪ್ಲಿಮೆಂಟ್ರಿ.
ಬಂದಿದೆ. ಹಾಂ ಅಷ್ಟೇ. ವೈಫೈ ಕೇಳಪ್ಪ ಗುರು. ಕೇಕ್ ಆಮೇಲೆ ಕೊಡ್ತಾರಂತ ನೋಡಿ. ವೈಫೈ ಫುಲ್ಲು ಸ್ಲೋ ಇದೆ ಸ್ನೇಹಿತರೆ. ಹಿಂಗೆ ಫಸ್ಟ್ ಫ್ಲೋರೇ ಇವ್ರು ಮಾಡ್ತಾಬಿಟ್ಟಲ್ಲ ಊರಿಗೆ ಮುಂಚೆ. ಇಲ್ಲಿದೆ ರೂಟರು, ನಾವಿರೋದು ಅಲ್ಲಿ ಲಾಸ್ಟ್. ಓ ಸರಿ ಆಯಿತು. ಓಕೆ ಥ್ಯಾಂಕ್ ಯು ಭಯ. ಸ್ಟಾರ್ಟ್ ಕರೋ ಭಯ್ಯ. ಫೋಟೋ ಇಟ್ಕೊಳ. ಅದು ಬೇರೆ ಇಲ್ಲಿ ಕೊಟ್ಟಿರೋದು ಅವರು ಏನದು ಚಾಕ್ಲೇಟ್ ಅಲ್ಲ. ಚಾಕ್ಲೇಟ್ ಅಲ್ಲ. ಏನು ಕೊಟ್ಟಿರೋದಕ್ಕೆ ಏನೀಗ ನನ್ನ ಬದಕ್ಕೆ ನಾಳೆ ಬಂದಿದ್ದೀನಿ. ಇರಲಿ ಇಟ್ಕೊರಲ್ಲೇ. ನೆಕ್ಸ್ಟ್ ಸಾಕಾ? ಹಾಂ. Happy birthday to you. Happy birthday to you. Happy birthday to ಆ ಥರ ಈ ಥರ ನಾಯಿ. ಆ ಥರ ಇದ್ದ ಆ ಥರ ಈ ಥರ ನಾಯಿ. Happy birthday to you. ಫಸ್ಟ್ ನೀನೇ ತಿಳ್ಕೊಳ. Selfie. Happy birthday. ಸೆಲ್ಫ್ ಲವ್. ಹೆಂಗಿದೆ ಸಾಯಂಕಾಲ? ಕೊಟ್ಟರಪ್ಪ ಏನು? ಏನದು ಐಸ್ ಕೇಕ್. ಹಾಂ ನಮ್ಮನ್ನು ಕೊಟ್ಬಿಟ್ಟು ಬಂದ್ಬಿಡೋಣಮ್ಮ. ನೀನು ಹೇಳಬೇಕಿತ್ತು ಐಸ್ ಕೇಕ್ ಬಿಡೋಣ ಅವನ ಕೇಕ್. ಹ್ಞೂ ಹಾಕ ಕೈಯಲ್ಲಿ ಒಂದು ಹ್ಯಾಪಿ ಬರ್ಡೇ. ಬಿಸಿ ತಗೋ ಸುಕನ್ಯಾ. ಒಳಗಡೆ ಇರೋದು ಚೆನ್ನಾಗಿದಪ್ಪ, ಮೇಲೆ ಇರೋದಂತೂ ಅಷ್ಟು ಕೊಡು. ತಗೋ ಈಗ ಚೆನ್ನಾಗಿದೆ. ಇನ್ನು ಮೇಲೆ ಇರೋದಂತೂ ಚೆನ್ನಾಗೇ ಇಲ್ಲಪ್ಪ. ಹಾಕೋ. ಏಯ್ ಇನ್ನೇನು ಮಾತಾಡೋ, ಸುಮ್ಮನೆ ಇದ್ರೆ ಹೆಂಗಪ್ಪಿ? ನೀನು ಮಾತಾಡೋ. ಏನಂತ? ಹೇಗಿತ್ತು ನಿನ್ನ ಬರ್ಡೇ? ಅಂದ್ರೆ ಮನೇಲಿ ಸೆಲೆಬ್ರೇಟ್ ಮಾಡಿದ್ಯಾ? ಚೆನ್ನಾಗಿದೆ. ಕೇಕ್ ಹೇಗಿದೆ? ಚೆನ್ನಾಗಿದೆ. ಕೇಕ್ ಎತ್ಕೊ, ಅವ್ರಿಗೆ ಕೆಳಗಡೆ ಕೊಟ್ಬಿಟ್ಟು ಬಂದ್ಬಿಡೋಣ. ನೀವು ತಿಂತೀರಾ? ಸಾಕ ಕೇಕು? ನಿನ್ಗೆ ಬೇಕಾದ್ರೆ ತಗೋರೋ, ತಗೊಂಡು ಇಕ್ಕೋರೋ. ತಗೊಂಡು ತಿಂತೀನಿ.